ಧವನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ತಂಡ ಫ್ಲಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ, ಫ್ಲಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ದಿಸ್ ಬ್ಯೂಟಿಫುಲ್ ಆನರ್. ಯಾಕಂದರೆ ಖಂಡಿತ ಈ ಥರ ಪ್ರಶಸ್ತಿ ಸಿಕ್ಕಿದಾಗ ನಮಗೇನೋ ಪ್ರೋತ್ಸಾಹ ಸಿಕ್ಕತ್ತೆ, ಏನೋ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡಬೇಕಂತ ಒಂದು ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಎಸ್ಪೆಷಲಿ ಹ್ಯಾಪಿ ಟು ಸಿ ಐಶ್ವರ್ಯ ಇನ್ ಪರ್ಸನ್. ಬಿಕಾಸ್ ತುಂಬ ದಿವಸದ ನಂತರ ಸಿಕ್ಕಿದ್ದು ನನಗೆ, ನನ್ನ ಲಿಟಲ್ ಸಿಸ್ಟರ್ ಥರ. ಆ್ಯಂಡ್ ವಿ ವರ್ಕ್ ಟುಗೆದರ್ ಇನ್ ಮಮ್ಮಿ ಆ್ಯಂಡ್ ತುಂಬ ಖುಷಿ ಆಯಿತು ಅವ್ಳನ್ನ ನೋಡಿ. ಆ್ಯಂಡ್ ಶಿ ಈಸ್ ಡೂಯಿಂಗ್ ಸೋ ವೆಲ್. ಸೊ ಮೋರ್ ಪವರ್ ಟು ಯು. ಇನ್ನೂ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡಿ ಆ್ಯಂಡ್ ಗಾಡ್ ಬ್ಲೆಸ್ ಯು. ಆ್ಯಂಡ್ ಹಾಗೆ ಎಲ್ಲ ಪುಟಾಣಿಗಳು ಇಲ್ಲಿ ಯಾರ್ಯಾರು ಫಿಲ್ಮ್ ಮೇಕಿಂಗ್ ಕಲಿತಿದ್ದಾರೆ, ಫಿಲ್ಮ್ ಬಗ್ಗೆ ಕಲಿತಿದ್ದಾರೆ, ಆ್ಯಕ್ಟಿಂಗ್ ಕಲಿತಿದ್ದಾರೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜರ್ನಿಗೆ ಅಲಾಂಗ್ ವಿತ್ ಫಿಲ್ಮ್ ಮೇಕಿಂಗ್ ನೀವು ಆಲ್ಸೋ ಫಿಲ್ಮ್ ಎಲ್ಲ ಆಸ್ಪೆಕ್ಟ್ಸು ನೀವು ತಿಳಿಸ್ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ, ಈವನ್ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಹೇಳ್ಕೊಡ್ಬೇಕು ಕೂಡ. ಬಿಕಾಸ್ ಇತ್ತೀಚೆಗೆ ದೇರ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್. ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ದಟ್ ಕಮ್ ಇನ್ ಟು ದಿಸ್ ಎಜುಕೇಷನ್. ಸೊ ಅದನ್ನು ನೀವು ಹೇಳ್ಕೊಡಿ. ನಿಮ್ಮ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನೀವು ನೋಡಿದ ತಕ್ಷಣ ನೀವು ತುಂಬ ಖುಷಿಯಾಗಿ ಪಾಸಿಟಿವ್ ಆಗಿದ್ದೀರಾ. ಬಿಕಾಸ್ ದಿಸ್ ಇಸ್ ಅ ವೆರಿ ವಾಲಟೈಲ್ ಪ್ಲೇಸ್. ಸೊ ತುಂಬ ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕು. ಐ ಥಿಂಕ್ ನೀವು ಇದ್ರ ಜೊತೆಲಿ ಒಂದು ಯೋಗ ಕ್ಲಾಸಸ್ incorporate ಮಾಡಿ. ಐ ಥಿಂಕ್ ಯೋಗ, ಫೋಕಸ್, ಮೆಡಿಟೇಷನ್, ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್. ಹೌದು, ನಿಜವಾಗ್ಲೂ ಮಕ್ಕಳಿಗೆ ಒಂದು ಫೋಕಸ್ ಬರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಇವತ್ತಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮೆಲ್ಲರಿಗೆ ನೋಡಿ. ನಾಳೆ ಸಂಕ್ರಾಂತಿ ಹಬ್ಬ, ಸೊ ಎಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಫ್ಲೆಮಿಂಗೋ ಅಕಾಡೆಮಿಗೆ ಬಂದಿದ್ದೀನಿ. ಧವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಗೇನ್ ನನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಗುರುತಿಸಿ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ನ ನನಗೆ ಕೊಟ್ಟಿದ್ದಾರೆ. 2025 ಒಂದು ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು. ಆಲ್ರೆಡಿ ಸೆನ್ಸೇಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಧವನ್ ಆ್ಯಂಡ್ ಥ್ಯಾಂಕ್ಸ್ ಟು ಫ್ಲೆಮಿಂಗೋ ಅಕಾಡೆಮಿ. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ನ ನೋಡಿ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮೆಮರೀಸ್ ಎಲ್ಲ ವಾಪಸ್ ಬರ್ತಾ ಇದೆ ಮಮ್ಮಿ ಸಿನಿಮಾದಲ್ಲಿ. ಇನ್ನು ಹೊಸ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಟೈಮು. ಅವ್ರ ಜೊತೆಗೆ ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟರೆ, ಅವ್ರ ಜೊತೆಗೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಇನ್ನೊಂದಷ್ಟು ಮೆಮರೀಸ್ ಕ್ರಿಯೇಟ್ ಮಾಡ್ಕೊಬೋದು. ಬಟ್ ಇವತ್ತು ಮಕ್ಕಳನ್ನೆಲ್ಲ ನೋಡ್ತಾರೆ, ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಈ ಥರ ಒಂದು ಆಪರ್ಚುನಿಟಿ ನಮ್ಗಳಿಗೆ ಸಿಕ್ಕಿರಲಿಲ್ಲ. ಬಿಕಾಸ್ ನಾವು ಸ್ಕೂಲಲ್ಲಿದ್ದಾಗ ನಮಗೆ ಒಂದು ಗೋಲ್ ಅಂದರೆ ಡ್ರೀಮ್ಸ್ ಇತ್ತು. ಬಟ್ ಒಂದು ಓಕೆ ನಾವು ಆ್ಯಕ್ಟ್ರೇ ಆಗಬೇಕು ಅಥವಾ ಈ ಫೀಲ್ಡಲ್ಲಿ ಮೂವ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಡಿಗ್ರಿಗೆ ಬರೋವರೆಗೂ ನನಗೆ ಐಡಿಯಾ ಇರಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡಿ ಒಂದು 2-3 ಸಿನಿಮಾ ಆದಮೇಲೆ ಈ ಕರಿಯರ್ನ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದು. ಬಟ್ ಯಾರು ಗೈಡ್ ಮಾಡೋಕ್ಕಂತ ನನಗೆ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಅಕಾಡೆಮಿ ಆಗಲಿ ಆ ಥರ ಯಾವುದೋ ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ. ಬಟ್ ನನಗೆ ಗೈಡೆನ್ಸ್ ಅಂತ ಇದ್ದಿದ್ದೇ ನನ್ನ ಜೊತೆಗೆ ಕೆಲಸ ಮಾಡಿದ ಒಂದು ದಿಗ್ಗಜರು ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಶಿವಮಣಿ ಸರ್ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಇರ್ಬೋದು, ಆ್ಯಂಡ್ ದುನಿಯಾ ವಿಜಯ್ ಅವರು ತುಂಬಾ ಗೈಡ್ ಮಾಡಿ ನನಗೆ ಎಲ್ಲ ಕೆಲಸವನ್ನು ಆನ್ ದ ಗೋ ಹೇಳ್ಕೊಟ್ಟಿದ್ದು. ಸೊ ಇವತ್ತಿಲ್ಲಿ ಇದ್ದೀನಿ ಅಂದರೆ ಇವರೆಲ್ಲರೂ ಕಾರಣ. ನನ್ನ ಹಿಂದೆ ನಿಂತು ಹೇಳ್ಕೊಟ್ಟಿರೋದು ನನಗೆ. ಬಟ್ ಇವತ್ತು ಚಿಕ್ಕ ಮಕ್ಕಳು ಇದನ್ನೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ ಇರ್ಬೋದು ಎಲ್ಲವನ್ನು ಕಲಿತಾ ಇದ್ದಾರೆ ಅಂದರೆ ಅದನ್ನೇ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಡೇ ಅವರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಯಾರು ಗೈಡ್ ಮಾಡುವಂಥ ಸಂದರ್ಭನೇ ಬರಲ್ಲ. ಅವರೇ ಹೇಳ್ಬೋದು ಅಂಥ ಒಂದು ಇನ್ಸ್ಟಿಟ್ಯೂಟ್ ಅನಿಸುತ್ತೆ ಇದು ಹೇಳ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಗೆಸ್ಟಾಗಿ ಕರ್ಸ್ಕೊಂಡಿದ್ದಕ್ಕೆ. ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.